ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಾನಲ್ಗೆ ಸ್ವಾಗತ. ಶಿವರಾತ್ರಿ ಪ್ರಯುಕ್ತ ಈ ವಿಡಿಯೋ ಮಾಡುತ್ತಿದ್ದೇನೆ. ಎಲ್ಲರಿಗೂ ಆ ಶಿವ ಭಗವಂತನ ಕೃಪೆ ತುಂಬ ಮುಖ್ಯ ಜೀವನದಲ್ಲಿ. ಆ ಕೃಪೆಗೆ ಪಾತ್ರರಾಗಬೇಕೆಂದರೆ ನಾನು ಹೇಳೋ ಕೆಲವೊಂದು ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದ್ದೇ ಆದಲ್ಲಿ ಶಿವನ ಕೃಪೆ ಆಶೀರ್ವಾದ ನಿಮಗೆ ಲಭಿಸುತ್ತದೆ. ಆದಷ್ಟು ಬೇಗ ನಿಮ್ಮ ಕಷ್ಟಗಳು ಕರಗಿ ಹೋಗುತ್ತವೆ. ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಲಭಿಸುತ್ತದೆ. ಹಾಗಾದರೆ ಬನ್ನಿ ನೋಡೋಣ. ಶಿವನಿಗೆ ಜೇನುತುಪ್ಪ ಅಂದರೆ ತುಂಬ ಪ್ರಿಯವಾದದ್ದು. ಹಾಗಾಗಿ ನೀವು ಶಿವರಾತ್ರಿ ದಿನ ಜೇನುತುಪ್ಪವನ್ನು ಮನೆಗೆ ತರಬೇಕು. ಇದರಿಂದ ಒಳ್ಳೆಯದು ಆಗುತ್ತದೆ. ಜೇನುತುಪ್ಪವನ್ನು ಶಿವನ ಲಿಂಗು, ಮೂರ್ತಿ ಅಥವಾ ಫೋಟೋ ಅಥವಾ ಏನೂ ಇಲ್ಲ ಎಂದರೆ ಮನೆ ದೇವರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಮನೆಯಲ್ಲಿ ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಇಲ್ಲವಾದರೆ ಯಾವುದೇ ಶಿವ ದೇವಾಲಯಕ್ಕೆ ಜೇನುತುಪ್ಪವನ್ನು ಕೊಡಬೇಕು. ಅಭಿಷೇಕಕ್ಕಾಗಿ ದಾನವಾಗಿ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ದಾರಿದ್ರ್ಯ ಕಳೆದು ಸುಖ ಜೀವನ ನಿಮ್ಮದಾಗುತ್ತದೆ. ಇನ್ನು ಎರಡನೆಯದಾಗಿ ಶಿವನಿಗೆ ಹಾಲಿನಿಂದ ಮಾಡಿದ ಪಾಯಸ ತುಂಬ ಪ್ರಿಯವಾದದ್ದು. ಶಿವರಾತ್ರಿ ದಿನ ಮನೆಯಲ್ಲಿ ಹಾಲಿನಿಂದ ಮಾಡಿದ ಪಾಯಸ ನೈವೇದ್ಯ ಮಾಡಿ ಅದನ್ನು ಮನೆಯವರೆಲ್ಲ ಸ್ವೀಕರಿಸಬೇಕು. ಇದರಿಂದ ಶಿವನ ಕೃಪೆಗೆ ಪಾತ್ರರಾಗಿ ನಿಮ್ಮ ಜೀವನದ ಕಷ್ಟಗಳನ್ನೆಲ್ಲ ಕಳೆದುಕೊಳ್ಳಬಹುದು. ಮತ್ತು ಮೂರನೆಯದಾಗಿ ಶಿವರಾತ್ರಿ ದಿನ ಮನೆಗೆ ಹಾಲನ್ನು ತರಬೇಕು. ಆದಷ್ಟು ಪ್ಯಾಕೆಟ್ ಹಾಲಿನ ಬದಲಾಗಿ ಹಸುವಿನ ಹಾಲನ್ನು ತರಬೇಕು. ಸಾಧ್ಯವಾದರೆ ಶಿವ ದೇವಾಲಯಕ್ಕೆ ಹೋಗಿ ಶಿವನಿಗೆ ಕ್ಷೀರಾಭಿಷೇಕ ಮಾಡಿಸಬೇಕು. ಹಾಗೂ ನಾಲ್ಕನೆಯದಾಗಿ ಶಿವನ ವಾಹನವಾದ ನಂದಿಯ ಪಾದದ ರೂಪದಲ್ಲಿರುವ ಬಸವನ ಪಾದದ ಎಲೆ ಅಥವಾ ಹೂವನ್ನು ಶಿವನಿಗೆ ಅರ್ಪಿಸಬೇಕು. ಜೊತೆಗೆ ಬಿಲ್ವಪತ್ರೆಯ ಪ್ರಿಯಕರನಿಗೆ ಬಿಲ್ವಪತ್ರೆ ನೀಡಿದರೆ ಸಕಲ ಕಷ್ಟಗಳು ಕಳೆಯುತ್ತವೆ. ಈ ರೀತಿಯಾಗಿ ನಾನು ತಿಳಿಸಿರುವ ಇಷ್ಟರಲ್ಲಿ ಒಂದನ್ನಾದರೂ ಮಾಡಿ ಎಲ್ಲರೂ ಆ ಶಿವನ ಹರನ ಬೇಡಿಕೊಂಡಿದ್ದೇ ಆದಲ್ಲಿ ಆಯುಷ್ಯ, ಆರೋಗ್ಯ, ಸುಖ, ನೆಮ್ಮದಿ ಪ್ರಾಪ್ತಿಯಾಗುವುದು. ಅಂದುಕೊಂಡ ಕೆಲಸವು ಸುಲಭವಾಗಿ ಸಾಗುತ್ತದೆ. ಯಶಸ್ಸು ದೊರೆಯುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವರ್ಷ ಪೂರ್ತಿ ನೆಮ್ಮದಿಯಾಗಿ ಜೀವಿಸುವಂತಾಗಲಿ.